ನಮ್ಮ ಜೀವನದ ಅಥವಾ ಜೀವದ ಪರಿಸ್ಥಿತಿ ಏನೇ ಆಗಿರಲಿ, ಮನುಷ್ಯನು ಎಂದೂ ಸುಖವಾಗಿರಲಾರ. ಅವನು ತಾನು ತನ್ನ ತಂದೆ, ತಾಯಿ, ಹೆಂಡತಿ, ಗಂಡ ಮತ್ತು ಮಕ್ಕಳ ಜೊತೆ ಖುಷಿಯಾಗಿರುವಂತೆ ನಟಿಸುವನು. ಆದರೆ ಸತ್ಯವೇನೆಂದರೆ ಅವನು ತನ್ನ ಕುಟುಂಬದವರೊಂದಿಗೆ ನೆಮ್ಮದಿಯಿಂದಿರುವಂತೆ ನಟಿಸುವನಷ್ಟೇ. ಮನುಷ್ಯನ ನಿಜವಾದ ಸಂತೋಷವಿರುವುದು ಆ ಭಗವಂತನಲ್ಲಿ. ಮನುಷ್ಯನು ಭಗವಂತನಿಗೆ ಶರಣಾದಾಗ ತಾನು ಜಗತ್ತಿನ ಎಲ್ಲ ಬಂಧನಗಳಿಂದ, ಎಲ್ಲ ದುಃಖಗಳಿಂದ ಮುಕ್ತನಾಗುವನು. ಪಾಪ ಕರ್ಮಗಳ ಜಗತ್ತಾದ ಈ ಕಲಿಯುಗದಲ್ಲಿ ಕಲಿಯುಗದ ಪ್ರಭಾವದಿಂದ ಪಾರಾಗಲಿರುವುದು ಒಂದೇ ದಾರಿ. ಅದು ಆ ಭಗವಂತನ ನಿರಂತರ ನಾಮಸ್ಮರಣೆ. ನಮ್ಮವರು ನನ್ನ ಕುಟುಂಬ ಎಂಬ ಭಾವನೆ ಈ ಪ್ರಪಂಚದ ಅವಶ್ಯಕತೆ ಎನ್ನುವುದು ಸತ್ಯ. ಆದರೆ ನಮ್ಮವರು ಮತ್ತು ನನ್ನ ಕುಟುಂಬ ಕೇವಲ ಹೊರಕಾಣುವ ದೇಹದ ಜೊತೆಗಾರರಾಗಿರುವರಷ್ಟೇ. ಆದರೆ ಯಾರಿಗೂ ಕಾಣದ, ಯಾವುದೇ ಸೂಚನೆ ನೀಡದ ಆತ್ಮ ಹೊಂದಿದೆ. ಆ ಆತ್ಮದ ಜೊತೆಗಾರನಾಗಿರುವುದು ಕೇವಲ ಆ ಶ್ರೀಕೃಷ್ಣ. ಆ ಭಗವಂತನು, ಅವನೊಂದಿಗಿನ ನಮ್ಮ ನಿರಂತರ ಸಂಬಂಧ ಎಂದೂ ಕೊನೆಯಾಗದಿರುವಂಥದ್ದು. ಆ ನಿಜವಾದ ಸಂಬಂಧದೊಂದಿಗೆ ನಮ್ಮ ನಿರಂತರವಾದ ಸಂಬಂಧ ಬೆಳೆಸುವುದೇ ನಮ್ಮಂಥ ಜೀವಾತ್ಮಗಳ ಗುರಿ. ಆದರೆ ಅದನ್ನು ಅರಿಯದೆ ಒದ್ದಾಡುವ ಜೀವವು ಎಂದೂ ಉದ್ಧಾರವಾಗಲಾರದು. ಶ್ರೀಲ ಪ್ರಭುಪಾದರು ತಮ್ಮ ಸಾಹಿತ್ಯಗಳಲ್ಲಿ ಹೇಳುತ್ತಾರೆ, ನ ಜನಂ ನ ಧನಂ ನ ಸುಂದರಿಂ ಎಂದು. ಹೇ ಕೃಷ್ಣ, ಯಾವುದರ ಮೇಲೂ ಆಸೆ ಬರದಂತೆ ನನ್ನನ್ನು ನೋಡಿಕೊ. ನನಗೆ ಯಾವುದರ ಮೇಲೂ ಪ್ರೀತಿ ಬರದಂತೆ ಕೇವಲ ನಿನ್ನ ಚರಣಕಮಲಗಳ ಸೇವೆ ದೊರೆಯುವಂತೆ ಆಶೀರ್ವಾದ ಮಾಡು. ಹೀಗೆಂದು ಶ್ರೀಲ ಪ್ರಭುಪಾದರು ಶ್ರೀಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾರೆ. ಯಾವ ರೀತಿ ತಾಯಿಯು ಮಗುವಿಗೆ ಅತ್ತಾಗ ಆಟಿಕೆಗಳನ್ನು ಕೊಟ್ಟು ಸಮಾಧಾನಪಡಿಸುವಂತೆ ಕೃಷ್ಣನು ನಮಗೆ ಮಾಯೆಯ ರುಚಿ ತೋರಿಸುವನು. ಕಡೆಗೆ ಮಗು ಎಲ್ಲ ಆಟಿಕೆಗಳಿಂದ ಬೇಸತ್ತು ಮಗು ತಾಯಿಯನ್ನು ಹಂಬಲಿಸುವಂತೆ ನಾವು ಕೂಡ ಜಗತ್ತಿನ ಎಲ್ಲ ಮಾಯೆಗಳಿಂದ ದೂರಾಗಿ ಭಗವಂತನನ್ನು ಅರಸಬೇಕು. ಅವನ ನಿರಂತರ ಸೇವಕರಾಗಬೇಕು. ಒಬ್ಬ ನಿಜವಾದ ಭಕ್ತನು ಕೇಳಿಕೊಳ್ಳುವುದೊಂದೇ, ಹೇ ಕೃಷ್ಣ, ನನಗೆ ಯಾವುದೇ ಮುಕ್ತಿ ಬೇಡ, ಸಿರಿ ಸಂಪತ್ತು ಬೇಡ, ನನಗೆ ಯಾವುದೇ ಸ್ವರ್ಗಲೋಕವೂ ಬೇಡ, ನನಗೆ ನಿನ್ನ ನಿರಂತರ ಸೇವೆ ಮಾಡುವ ಭಾಗ್ಯವನ್ನು ಕಲ್ಪಿಸು ಎಂದು ಬೇಡಿಕೊಳ್ಳುತ್ತಾನೆ. ಹೇ ಭಗವಂತ, ನಿನಗೆ ಸದಾ 2 ಆಯ್ಕೆಗಳಿವೆ. ನನ್ನನ್ನು ಶ್ರೀಮಂತನನ್ನಾಗಾದರೂ ಮಾಡು, ಇಲ್ಲವೇ ಬಡವರಲ್ಲಿ ಬಡವನನ್ನಾಗಾದರೂ ಮಾಡು. ನಿನಗೆ 2 ಆಯ್ಕೆಗಳಿವೆ. ಆದರೆ ನನಗಿರುವುದು ಒಂದೇ ಆಯ್ಕೆ. ನೀನು ನನ್ನನ್ನು ಹೇಗೆ ಇಟ್ಟರೂ ನಾನು ಖುಷಿಯಾಗಿರುವೆ, ನೆಮ್ಮದಿಯಿಂದಿರುವೆ. ಇದು ಒಬ್ಬ ನಿಜವಾದ ಭಕ್ತನ ಭಾವವಾಗಿರುತ್ತದೆ.